ಸಚಿವ ಸಂಪುಟ ಪುನರ್ರಚನೆಯಾದರೆ ಮೂವರು ಹಿರಿಯರಿಗೆ ಕೋಕ್ ಕೊಡಲಾಗುತ್ತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಯಾರ ಮೂವರು? ನಿಜವಾಗ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾದರೆ ಈ ಮೂವರು ನಾಯಕರಿಗೆ ಕೋಕ್ ಕೊಡುತ್ತಾರಾ? ಆ ನಾಯಕರು ಏನು ಮಾಡಬಹುದು? ಸಂಪುಟ ಪುನರ್ರಚನೆಯಾದರೆ ಮೂವರು ಹಿರಿಯರಿಗೆ ಕೋಕ್ ಕೊಡಲಾಗುತ್ತೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಒಂದು ವಿಚಾರವಾಗಿ ಮಹಾದೇವಪ್ಪ ಪರಮೇಶ್ವರ ಮುನಿಯಪ್ಪಗೆ ಗೇಟ್ ಪಾಸ್ ಕೊಡಲಾಗುತ್ತೆ ಎನ್ನುವಂತಹ ವಿಚಾರ. ಸಿಎಂ ಡಿಸಿಎಂ ಎರಡನೇ ಬ್ರೇಕ್ ಪಾಸ್ ಏನಿದೆ ಆ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕೊಳ್ಳೇಗಾಲದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಡಿಕೆಶಿ ಯಾವತ್ತೂ ಕೂಡ ಸಿಎಂ ಸಿದ್ದರಾಮಯ್ಯ ಮನೆಗೆ ಹೋಗಿದ್ದವರಲ್ಲ. ಸಿದ್ದರಾಮಯ್ಯ ಕೂಡ ಯಾವತ್ತೂ ಕೂಡ ಡಿಕೆ ಶಿವಕುಮಾರ್ ಮನೆಗೆ ಹೋಗಿರಲಿಲ್ಲ ಇಲ್ಲಿಯವರೆಗೂ. ಆದರೆ ಈ ಇಬ್ಬರು ನಾಯಕರು ಈಗ ಹೋಗಿ ಬಂದಿದ್ದಾರೆ. ಅಧಿಕಾರದ ಆಸೆಯಿಂದ ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಬೇಕಂತ ಇಬ್ಬರು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮನಸ್ಸುಗಳೇ ಬ್ರೇಕ್ ಆಗಿರುವಾಗ ಬ್ರೇಕ್ಫಾಸ್ಟ್ ತೇಪೆ ಹಚ್ಚುತ್ತಾ ಇದ್ದಾರೆ. ಯಾಕೆ? ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಇವರು ಚಿಂತೆ ಮಾಡೋಕೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರ, ಅಥವಾ ಬೇರೆ ರೈತರ ಸಮಸ್ಯೆಗಳು ಮತ್ತು ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸೋಕೆ ಸೇರಿದ್ರಾ? ಇಲ್ಲ, ಬರೀ ಅವರ ಸೀಟಿನ ವಿಚಾರವಾಗಿ, ಸಿಎಂ ಕುರ್ಚಿಯ ವಿಚಾರವಾಗಿ, ರಾಜಕೀಯವಾಗಿ ಇವರು ಒಬ್ಬರ ಮನೆಗೆ ಒಬ್ಬರು ಹೋಗಿ ಬರ್ತಾ ಇದ್ದಾರೆ. ಈ ರೀತಿಯಾದಂಥ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡ್ತಾ ಇದ್ದಾರೆ. ಮನಸ್ಸುಗಳೇ ಬ್ರೇಕ್ ಆಗಿಬಿಟ್ಟಿದೆ ಕಾಂಗ್ರೆಸ್ನಲ್ಲಿ, ನಾಯಕರುಗಳಲ್ಲಿ. ಈಗ ಈ ಒಂದು ಬ್ರೇಕ್ಫಾಸ್ಟ್ನ ಒಂದು ತೇಪೆ ಹಚ್ಚುವಂತಹ ಕೆಲಸ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿಯನ್ನು ಚಿಂತೆ ಮಾಡೋಕೆ, ಅದರ ಬಗ್ಗೆ ಚಿಂತಿಸಲು ಏನಾದರೂ ಇವರು ಸೇರಿದ್ರ? ದಲಿತರ ಸಮಸ್ಯೆಯನ್ನು ಆಲಿಸೋಕೆ ಏನಾದರೂ ಇವರು ಸೇರಿದ್ರ? ಇಲ್ಲ ರೈತರ ಸಮಸ್ಯೆಗಳನ್ನು ಬಗೆಹರಿಸೋಕೆ ಏನಾದರೂ ಸೇರಿದ್ರ? ಮಾತನಾಡಿದ್ರ? ಅದ್ಯಾವುದೂ ಇಲ್ಲ. ಬ್ರೇಕ್ಫಾಸ್ಟ್ ಪಾರ್ಟಿಗಳನ್ನು ಇವರು ಮಾಡಿಕೊಂಡು ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಬರೀ ಇದೇ ಕೆಲಸ ಆಗಿಬಿಟ್ಟಿದೆ. ಮಲ್ಲಿಕಾರ್ಜುನ ಖರ್ಗೆ ಇನ್ನೊಬ್ಬ ದಲಿತರನ್ನು ಸಿಎಂ ಆಗಲು ಬಿಡೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನಿದ್ದಾರಲ್ಲ, ಅವರು ಬೇರೆ ದಲಿತರನ್ನು ಸಿಎಂ ಆಗೋಕೆ ಬಿಡಲ್ಲ. ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇದು ನಿಜ ಅನ್ನೋ ಸುಳ್ಳು ಗೊತ್ತಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಸಿಎಂ ಯಾರಾದರೂ ಆದರೆ ದಲಿತರಲ್ಲಿ ಅದು ಪ್ರಿಯಾಂಕ್ ಖರ್ಗೆನೇ ಆಗಬೇಕು, ಅವರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾರೆ ಅಂತ ಒಂದು ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಆ ರೀತಿಯಾಗಿ ಮಾಡ್ತಾರೆ ಗೊತ್ತಿಲ್ಲ. ಅವರ ಮನಸ್ಸಲ್ಲಿ ಅದು ಇದೆಯಾ ಇಲ್ಲ ಗೊತ್ತಿಲ್ಲ. ಈ ರೀತಿಯಾದಂಥ ಆರೋಪ ಮಾಡ್ತಾ ಇದ್ದಾರೆ ಸುಮ್ಮನೆ. ಆದರೆ ನೋಡಿ, ಇವರೇನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರನ್ನು ಕೈ ಬಿಡುತ್ತಾರೆ ಅಂತ, ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೈ ಬಿಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯೋಚನೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಪರಮೇಶ್ವರ್ ಅವರನ್ನು ಕೈ ಬಿಡೋದು ಸಚಿವ ಸಂಪುಟದಿಂದ ಅಷ್ಟೊಂದು ಈಸಿ ಆದಂತಹ ಕೆಲಸ ಅಲ್ಲ. ನಾರಾಯಣಸ್ವಾಮಿ ಅವರಿಗೆ ಇದೊಂದು ವಿಚಾರ ಸೂಕ್ಷ್ಮವಾಗಿ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಬೋದು, ಏನೇ ಮಾಡ್ಬೋದು, ಏನೇ ವಿಚಾರಗಳು ಇರ್ಬೋದು. ಆದರೆ ನೀವೇನು ಹೇಳ್ತಾ ಇದ್ದೀರಿ, 3 ಜನಕ್ಕೆ ಕೋಕ್ ಕೊಡ್ತಾರೆ, ಹೊರಗಡೆ ಹಾಕ್ತಾರೆ, ಅವ್ರನ್ನ ಕಳಿಸ್ತಾರೆ ಅಂತ ನಿಜಕ್ಕೂ ಕೂಡ ಇದಾಗುವಂತಹ ಕೆಲಸ ಅಲ್ಲ. ಮಹಾದೇವಪ್ಪ ಆಗಿರಬಹುದು, ಪರಮೇಶ್ವರ್ ಆಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, ಇವರು ಹಿರಿಯ ನಾಯಕರೇ ನಿಜ, ಸಾಕಷ್ಟು ಅನುಭವಗಳಿದೆ. ಆದರೆ ರಾಜಕೀಯದಲ್ಲಿ ಅವರಿಗೇ ಆದಂತಹ ಒಂದು ವರ್ಚಸ್ಸಿದೆ. ಆ ವರ್ಚಸ್ಸು ಇದ್ದಾಗ ಅವರನ್ನು ಕೈ ಬಿಡೋಕೆ ಹೇಗೆ ಸಾಧ್ಯ? ನೀವು ಆರೋಪ ಮಾಡ್ತಿರ್ಬೋದು. ಆದರೆ ಸದ್ಯಕ್ಕೆ ಇದನ್ನು ಹೆಂಗೋ ಗಮನಿಸಿದಾಗ ಅದು ನಿಜ ಅಲ್ಲ ಅನಿಸುತ್ತೆ. ಯಾಕಂದರೆ ಪರಮೇಶ್ವರ್ ಅಂತ ನಾಯಕರನ್ನು ಇದು ಕಾಂಗ್ರೆಸ್ ಬಿಡುತ್ತೆ ಅಂತಂದರೆ, ಕೆಳಗಿಳಿಸುತ್ತೆ ಅಂದರೆ ಅದು ಎಷ್ಟು ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಮಹಾದೇವಪ್ಪ ಅವ್ರನ್ನಾಗಲಿ, ಮುನಿಯಪ್ಪ, ಎಲ್ಲರೂ ದಲಿತ ನಾಯಕರನ್ನು ಯಾಕೆ ಕೈ ಬಿಡುತ್ತಾರೆ?
ಅದೊಂದು ರೀತಿ ಟಾರ್ಗೆಟ್ ಮಾಡ್ದಂಗೆ ಆಗುತ್ತೆ. ಅಷ್ಟೊಂದು ದಡತನಕ್ಕೆ ಹೋಗಲ್ಲ ಕಾಂಗ್ರೆಸ್ ಇವ್ರು ಹೇಳೋ ರೀತಿಯಾಗಿ. ಹೀಗಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ, ಈ ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ, ಎಷ್ಟು ಸುಳ್ಳಿದೆ ಗೊತ್ತಿಲ್ಲ. ಆದರೆ ಅವರು ಕೆಲವೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನು ಇವರಿಬ್ಬರು ಬರೀ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ, ಅದು ಯಾವುದ್ರ ಬಗ್ಗೆ ಸೇರಿದ್ರು, ಜನರ ಸಮಸ್ಯೆ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ, ದಲಿತರ ಸಮಸ್ಯೆ ಬಗ್ಗೆ, ಬೇರೆ ಬೇರೆ ಸಮಸ್ಯೆ ಬಗ್ಗೆ, ಅಭಿವೃದ್ಧಿಯ ವಿಚಾರಗಳ ಬಗ್ಗೆ, ಮತ್ತೊಂದು ಇನ್ನೊಂದು ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡೋಕ್ಕೆ ಸೇರಿದ್ರೆ ಇಲ್ಲ. ಅವ್ರು ಸೇರಿರುವಂಥದ್ದು ಒಂದೇ, ಅವರ ಒಂದು ಅಧಿಕಾರದ ಬಗ್ಗೆ ಮಾತನಾಡೋಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಷ್ಟೇ, ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.